ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ವಿಷಯ ಅಂದರೆ ವೀಡಿಯೋಸ್ಗಳು ಪ್ರಾಪರಾಗಿ ಬರ್ತಾಯಿಲ್ಲ. ಸೊ ಸಮ್ ರೀಸನ್ಸಿಂದ ಬ್ಯುಸಿ ಶೆಡ್ಯೂಲ್ಸಿಂದ ಸೊ ಆಗ್ತಾಯಿಲ್ಲ. ಸೊ ಇನ್ನು ಮುಂದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ವೀಡಿಯೋಗಳು ಆ ಥರ ಡಿಲೇ ಆಗೋಲ್ಲ. ಸೊ ಕಂಟಿನ್ಯೂಸ್ಲಿ ಬರ್ತಾ ಇರ್ತದೆ. ಸೊ ಏನು ವಿಷಯ ಅಂದರೆ ನಾಳೆ ಮೈಸೂರಿಗೆ ಹೋಗ್ಬೇಕಿತ್ತು. ಸೊ ಒಂದು ಫಂಕ್ಷನ್ ಇದೆ ನಮ್ಮ ಕೊಲಿಗ್ದು. ಆ್ಯಂಡ್ ಸೊ ಇನ್ನೊಂದು ಏನು ಅಂದರೆ ಒಂದು ಟೆಂಪಲ್ ಇದೆ. ಸೊ ಅಲ್ಲಿಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಮೈಸೂರಿಂದ ಜಸ್ಟು 14 ಕಿಲೋಮೀಟರ್ ಏನೋ ಇದೆ. ಸೊ ಮಾರ್ನಿಂಗು 2 ಕವರ್ ಮಾಡೋಣ, ಜೊತೆಗೆ ನನ್ನ ಕೆಲಸ ಬೇರೆ ಇದೆ. ಸೊ ಅದನ್ನು ಹಂಗೆ ಕವರ್ ಮಾಡ್ತೀನಿ. ಸೊ ಏನೇ ಇರಲಿ, ಓಕೆ ಗೈಸ್. ಕೆಲವೊಂದು ಫಾರ್ಮಾಲಿಟೀಸ್ ಇದೆ. ಸೊ ಒಂದು ಡೈರಿಯಲ್ಲಿ ಬರೀಬೇಕಿತ್ತು. ಸೊ ಅದಕ್ಕೆ ಇವಾಗ ಪ್ಲಾನಿಂಗ್ ಇಲ್ಲೇ ತೊಗೋತಾ ಇದ್ದೀನಿ, ಏನು ವಿಷಯ ಅಲ್ಲಿ ವಿವರಿಸೋದು ಅಂತ. ಸೊ ಬನ್ನಿ. ಸೊ ಈ ನನ್ನ ಒಲವೇ ವಿತ್ ಯು, ಯಾ ಆಲ್ವೇಸ್ ವಿತ್ ಡೈರಿ ಇದೆ ಅಷ್ಟೇ ಎಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಆಲ್ರೆಡಿ ಇವಾಗ ಹೋಗ್ತಾ ಇದ್ದೀನಿ ಮನೆ. ಆಲ್ರೆಡಿ ಬಿಟ್ಟಿದ್ದೀನಿ ಫ್ರೆಶ್ ಅಪ್ ಆಗಿ. ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಈ ದುಃಖದ ಕ್ಷಣಗಳು ನಿನ್ನನ್ನು ಕುಗ್ಗಿಸಲು ಅಲ್ಲ, ನಿನ್ನ ಒಳಗಿನ ಶಕ್ತಿಯನ್ನ ಹೊರತರುವುದಕ್ಕೆ. ಇಂದು ಕಣ್ಣುಗಳಲ್ಲಿ ನೀರಿರಬಹುದು, ಆದರೆ ನಾಳೆ ಅದೇ ಕಣ್ಣುಗಳಲ್ಲಿ ಆಶೆಯ ಬೆಳಕು ಮೂಡುತ್ತದೆ. ಗುರು ರಾಘವೇಂದ್ರರ ಮೇಲೆ ಭಕ್ತಿಯಿಂದ ನಂಬಿಕೆ ಇಟ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಡು. ಅವರು ಕೈ ಹಿಡಿದ್ರೆ ಬಿದ್ದವನು ಮತ್ತೆ ನಿಂತು ನಡೀತಾನೆ. ಸಮಯ ಕಠಿಣವಾದರೂ ಗುರುಗಳ ಕೃಪೆ ಇನ್ನೂ ಶಕ್ತಿಶಾಲಿ. ಈ ಕಷ್ಟವೂ ಹಾದು ಹೋಗುತ್ತದೆ. ಸೊ ಗೈಸ್, ಈ ದೇವಸ್ಥಾನ ಯಾವ ಥರ ನಿರ್ಮಾಣ ಆಯಿತು ಅಂದರೆ, ಇದು ಕಲ್ಪವೃಕ್ಷ ಕ್ಷೇತ್ರ ರಾಘವೇಂದ್ರ ಸ್ವಾಮಿ ಮಠ ಇದು. ಸೊ ಇದು ನಿರ್ಮಾ ಪ್ರಮೋಟರ್ಸ್ ಓನರ್ ಇದ್ದಾರಲ್ಲ, ಅವರು ರಾಯರ ಭಕ್ತರಾಗಿರ್ತಾರೆ. ಒಂದಿನ ರಾಯರ ಪೂಜೆ ಮಾಡ್ತಿದ್ದ ಸಮಯದಲ್ಲಿ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಬರ್ತಾರೆ. ಅವರ ಮನೆ ಮುಂದೆ ಯಾರು ಬಂದಾಗ ಹಣ ಕೊಟ್ಟು ಇಲ್ಲ ಏನೋ ಒಂದು ಕೊಟ್ಟು ಕಳಿಸ್ತೀವಿ ನಾವು. ಸೊ ಅವರು ವಯಸ್ಸಾಗಿರೋ ವ್ಯಕ್ತಿ, ನನಗೆ ಹಣ ಬೇಡ, ನಂಗೆ ಊಟನೇ ಬೇಕು ಅಂತ ಕೇಳ್ತಾರೆ. ಅವರಷ್ಟೇ ಹಣ ತೊಗೊಳ್ಳಿ ಆಯಿತು ಅಂದಾಗ ಅವರು ಒಪ್ಪಲ್ಲ, ನಂಗೆ ಊಟನೇ ಬೇಕು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ಅದಾದಮೇಲೆ ಹೊರಗಡೆ ಬಂದು ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಹೋಗಿ ಇದ್ದಕ್ಕಿದ್ದಂಗೆ ಮಾಯ ಆಗ್ತಾರೆ ಅಂತ ಒಂದು ಹೇಳ್ತಾರೆ. ಸೊ ಹಾಗಾಗಿ ನಿರ್ಮಾ ಪ್ರಮೋಟರ್ ಓನರು ನಮ್ಮ ಮನೆಗೆ ಪೂಜೆ ಮಾಡ್ತಿದ್ದ ಸಮಯದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿನೇ ಬಂದಿದ್ದಾರೆ ಅಂತ ತಿಳ್ಕೊಂಡು, ಸೊ ಆವಾಗ ಈ ದೇವಸ್ಥಾನನ ನಿರ್ಮಾಣಕ್ಕೆ ಕೈಗೊಳ್ತಾರೆ. ಹೇ ಗೈಸ್, ಈ ಟೆಂಪಲ್ ಯಾವ ರೀತಿ ಆಯಿತು ಅಂತ ನೀವು ಕೇಳಿದ್ರೆ, ಸೊ ಇದು ತುಂಬ ಚೆನ್ನಾಗಿದೆ ಗೈಸ್. ಈ ಟೆಂಪಲ್ಲು ಬರಬೇಕು ಅಂದ್ಕೊಂಡಿದ್ದೆ, ಆಗ್ತಿರಲಿಲ್ಲ. ಇವತ್ತು ಸಡನ್ಲಿ ಈ ಥರ ಪ್ಲ್ಯಾನ್ ಆಯಿತು ನಿನ್ನೆಯಿಂದ. ಚಿಕ್ಕಳ್ಳಿ ಅಂತ, ಇದು ಮೈಸೂರಿಂದ ಸ್ವಲ್ಪ ದೂರ ಬಂದರೆ ಸಿಗುತ್ತೆ. ಇದು ಕಲ್ಪವೃಕ್ಷ ಕ್ಷೇತ್ರ ಅಂತ. ತುಂಬ ಪೀಸಾಗಿದೆ ಗೈಸ್. ಬರೋ ರಸ್ತೆಗಳಾಗಿರ್ಬೋದು, ಹೋಗ್ತಿರೋ ಜಾಗನೂ ನೆಮ್ಮದಿಯಿಂದ ವಾತಾವರಣ ಕೊಡುತ್ತೆ ಗೈಸ್. ನಿನ್ನೆ ಸ್ಟಾರ್ಟ್ ಆಗಿತ್ತು, ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟೇ. ನಿನ್ನೆ ಸಂಜೆ ಒಂದು ಕಾಲ್ ಬಂತು ಆಫೀಸ್ ಕಡೆಯಿಂದ, ಆಪರೇಷನ್ ಡಿಪಾರ್ಟ್ಮೆಂಟು ಶಿಫ್ಟ್ ಆಗ್ತೀನಿ ಅಂತ ಒಂದು ಕಾಲ್ ಬಂತು. ಸೊ ಏನಂತ ಗೊತ್ತಾಯ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಮೈಸೂರಲ್ಲಿ ಇನ್ನೊಂದು ಕಡೆ ನಾನು ನೋಡೋಣ, ಕೆಲಸ ನೋಡೋಣ, ಮತ್ತು ಇನ್ನೊಂದು ಏನೋ ಅಂದ್ಕೊಂಡಿದ್ದೆ. ಬಟ್ ಸಡನ್ಲಿ ಇದೇನು ಪ್ಲ್ಯಾನ್ ಹೋಗಬೇಕು ಅಂತ ನೆನ್ನೆ ಅಂದ್ಕೊಂಡೆ. ನೆನ್ನೆ ಆ ಒಂದು ಕಾಲ್ ಬಂತು, ಇವತ್ತು ಆಲ್ರೆಡಿ ಕನ್ಫರ್ಮ್ಗೆ ಬಂದಿದೆ. ಸೊ ಆಫೀಸ್ ಹತ್ರ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ. ಸೊ ನಾನಿರೋ ಕಂಪ್ನಿಲೇ ಆಪರೇಷನ್ ಡಿಪಾರ್ಟ್ಮೆಂಟ್ಗೆ ವೇಕೆನ್ಸಿ ಇದೆ. ಸೊ ಹಾಗಾಗಿ ಶಿಫ್ಟು
ನನ್ನೇ ಕ್ಯಾಂಡಿಡೇಟ್ ಚೂಸ್ ಮಾಡಾರೆ. ಸೊ ಇರಲಿ, ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ, ಸಡನ್ಲಿ ಈ ಥರ ಆಯಿತು. ಏನು ರಾಘವೇಂದ್ರ ಟೆಂಪಲ್ ಬರೋಕ್ಕೂ ನೆನ್ನೆ ಅಂದ್ಕೊಂಡಿದ್ದೆ ಅಷ್ಟೇ, ನೆನ್ನೆಯಿಂದನೇ ಸ್ಟಾರ್ಟ್ ಆಗ್ಬಿಡ್ತು. ಸೊ ಹೋಗ್ತಾ ಹೋಗ್ತಾ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಗುರುವಾರದೊತ್ತು ರಥೋತ್ಸವ ಎಲ್ಲ ಮಾಡ್ತಾರೆ. ಆ್ಯಂಡ್ ಪ್ರಸಾದ ಬಂದು 11 AM ಇಂದ ನೈಟು 8 PM ವರೆಗೂ ಪ್ರಸಾದ ಇರುತ್ತೆ. ಸೊ ಬನ್ನಿ, ಚೆನ್ನಾಗಿದೆ ಟೆಂಪಲ್ಲು. ಸೊ ನಂಬಿಕೆ ಇಟ್ಟು ಬನ್ನಿ, ಸುಮ್ಮನೆ ಬಂದರೆ ಅದಾಗಲ್ಲ. ಸೊ ಒಂದು ನಂಬಿಕೆ ಇಟ್ಟು ಬನ್ನಿ. ಏನು ಅಂದ್ಕೊಂಡಿದ್ರ, ಫಾರ್ ಎಕ್ಸಾಂಪಲ್ ಇವಾಗ ನನ್ನೇ ತೊಗೊಳ್ಳಿ, ನೆನ್ನೆ ಆ ಥರ ಅಂದ್ಕೊಂಡಿದ್ದೆ, ಜಾಬ್ ಇಮಿಡಿಯೇಟ್ಲಿ ಚೇಂಜ್ ಮಾಡಬೇಕು ಅಂತ ನಾನು ಇದು ಮಾಡ್ತಿದ್ದೆ. ಒಂದು ಆಫರ್ ಬಂತು. ಸೊ ಹಾಗಾಗಿ ಅಂಡು ಮಂತ್ರಾಲಯ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಒಂದು ಪರ್ಸನ್ ಜೊತೆ ಹೋಗಬೇಕು. ಬಿಕಾಸ್ ಒನ್ ಪರ್ಸನ್ ಇಂಟ್ರೊಡ್ಯೂಸ್ ಡಿವೋಟಿ ಆಫ್ ರಾಘವೇಂದ್ರ. ಸೊ ನೆಕ್ಸ್ಟು ವೆನೈಗೋ ಮಂತ್ರಾಲಯಂ ನೋಡೋಣ. ಹೋದರೆ ಆ ಪರ್ಸನ್ ಜೊತೆ ಹೋಗ್ತೀನಿ, ಇಲ್ಲಾಂದರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನಂದು ಈ ಥರ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟೊಂದು ಆಫರ್ಗಳು ಬಂದಿದೆ. ಫ್ರೆಂಡ್ ಸರ್ಕಲ್ ಆಲ್ರೆಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾನು ಅಂದ್ಕೊಂಡಿರೋದಷ್ಟೇ, ಹೋದರೆ ಇಂಟ್ರೊಡ್ಯೂಸ್ ಮಾಡಿಸಿರೋ ಆ ಪರ್ಸನ್ ಜೊತೆ ಹೋಗಬೇಕು ಅಂತ ಹೋಗ್ತೀನಿ ಅಂದರೆ. ಸೊ ಅದು ನೇರವಾರ್ಥ ಏನೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಅಮೃತ ಮಂಡ್ಯ 360 ಕಡೆ ಆಗತ್ತೆ ಹೋಗಿ ಆಗತ್ತೆ ಆಗದೆ ಹೋದ್ರೆ ಹೇಳಿದ್ದು. ಸೊ ಗೈಸ್, ಎಲ್ಲ ದರ್ಶನ ಪ್ರಸಾದ ಎಲ್ಲ ಮುಗೀತು. ಸೊ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಎಲ್ಲ ಬಂದಿದ್ದೀನಿ. ಸೊ ಇನ್ನೂ ಟೈಮ್ ಇದೆ ಆಫೀಸ್ಗೆ ಹೋಗೋಕ್ಕೆ. ಆ್ಯಂಡ್ ಮಂತ್ರಾಲಯ 2 ಸಲ ಹೋದಾಗಲೂ ನನಗೆ ಪ್ರಸಾದ ಸಿಗಲಿಲ್ಲ. ಸೊ ಈ ಟೆಂಪಲ್ಲೇ ನನಗೆ ಪ್ರಸಾದ ಬೇಗ ಸಿಕ್ತು. ಟೈಮ್ ಇಲ್ಲ ಗೊತ್ತಿಲ್ಲ. ಬಟ್ ಎಲ್ಲಿ ಟೆಂಪಲ್ ಚೆನ್ನಾಗಿದೆ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಶ್ರೂಮ್ಸ್ ಆಗಿರ್ಬೋದು, ಡೈನಿಂಗ್ ಏರಿಯಾ ಆಗಿರ್ಬೋದು, ಕುಡಿಯೋಕ್ಕೆ ನೀರು ವ್ಯವಸ್ಥೆ ಆಗಿರ್ಬೋದು, ದರ್ಶನ ಮಾಡೋಕ್ಕೆ ವ್ಯವಸ್ಥೆ ಆಗಿರ್ಬೋದು. ಸೊ ತಿರುಪತಿದು ಕೂಡ ಎಲ್ಲ ಸ್ಟ್ಯಾಚು ಐತೆ, ಶಿವಂದು ಸ್ಟ್ಯಾಚು ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಗೈಸ್. ಕಲ್ಪವೃಕ್ಷ ಶ್ರೀ ಕ್ಷೇತ್ರ ರಾಘವೇಂದ್ರ. ಸೊ ಚಿಕ್ಕಳ್ಳಿ ಇರೋದು. ಸೊ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟು ಆಫೀಸ್ ಕಡೆ ಹೋಗುವ ಬನ್ನಿ. ಫೈನಲಿ ಗೈಸ್, ಆಫೀಸ್ ಹತ್ರ ಬಂದಿದ್ದೀನಿ. ಫೈನಲಿ ಗೈಸು ಮ್ಯಾರೇಜ್ ಮುಗೀತು. ಸೊ ಇವಾಗ ಅಲ್ಲಿಂದ ಊರಿಗೆ ಹೋಗಬೇಕು. ಸೊ ಅದು ರಾಗಿನೋ ಬರ್ತಾನಂತ ಫಸ್ಟು ಒಬ್ಬರು ಹೇಳ್ತಿದ್ರು. ಯಾ ಗೈಸು, ಜಾಬ್ದು ಮೈಸೂರಲ್ಲಿ ಇರೋ ಪ್ಲ್ಯಾನಿಂಗು ನಡೀತಿದೆ. ನೆಕ್ಸ್ಟ್ ಮಂಡೆಯಿಂದ ಮೈಸೂರಿಗೆ ಶಿಫ್ಟ್ ಆಗ್ಬೋದು, ಇಲ್ಲ ಬೇರೆ ಕಡೆ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಆಗ್ಬೋದು. ಸೊ ಅದು ಕನ್ಫರ್ಮ್ ಆಗಿದೆ. ಸೊ ಆಪರೇಷನ್ ಡಿಪಾರ್ಟ್ಮೆಂಟ್ ಸ್ಯಾಲರಿ ಇನ್ಕ್ರಿಮೆಂಟ್ ಆಗಿರ್ಬೋದು, ಜಾಬ್ ಚೇಂಜ್ ಆಗಿರ್ಬೋದು, ಏನೋ ಒಂದು ವಾಟ್ ಎವರ್ ಇಟ್ ಈಸ್, ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ಮನಸ್ಸಲ್ಲಿ ನೆಮ್ಮದಿ ಇರೋದು ಇಲ್ಲ ಅಂದರೆ ಅದು ಏನು ಪ್ರಯೋಜನ ಇಲ್ಲ ಗೈಸ್. ಓಕೆ ಗೈಸ್, ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.